ಹಾಯ್ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಪ್ರೀತಿಯ ಪಾಲಕರೇ, ನಿಮ್ಮ ಮಕ್ಕಳು ಪ್ರಸ್ತುತ 3 ಮತ್ತು 4ನೇ ತರಗತಿ ಓದ್ತಾ ಇದ್ದಾರಾ? ಹಾಗಾದರೆ ಚಿಂತಿಸಬೇಡಿ. ಈ ಒಂದು ಬೇಸಿಗೆ ತರಬೇತಿ ಶಿಬಿರವನ್ನು ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ಪ್ರಾರಂಭಿಸಿದ್ದೀವಿ. ಈ 2 ತಿಂಗಳು ನಿಮ್ಮ ಮಕ್ಕಳ ಒಂದು ಬೇಸಿಕ್ ಏನಿದಪ್ಪ, ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು ಮತ್ತು ಸಾಮಾನ್ಯ ಜ್ಞಾನ ಆಗಿರ್ಬೋದು, ಈ ಎಲ್ಲ ವಿಷಯಗಳ ನಾವು ಬೇಸಿಕ್ ಏನು ಮಾಡ್ತೀವಿ ಅವರಿಗೆ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲದೆ ಇನ್ನೇನು ಜೂನಿಂದ ಹೋದ ವರ್ಷ ಜೂನಿಂದ ಈ ಒಂದು ನವೋದಯ ಅಪ್ಲಿಕೇಶನ್ ಪ್ರಾರಂಭ ಆಗಿತ್ತು. ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದಾವ ಆ ಒಂದು 4ನೇ ತರಗತಿ ಪಾಸಾಗಿ 5ನೇ ತರಗತಿ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ಏಪ್ರಿಲ್ 2ರಿಂದಲೇ ನಾವೇನು ಮಾಡ್ತಾ ಇದ್ದೀವಿ, ನವೋದಯ ಸಿಲೆಬಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾದರೆ ಪಾಲಕರೇ, ನಿಮ್ಮ ಮಕ್ಕಳು ಈಗಾಗಲೇ ಬೇಸಿಕನ್ನು ತುಂಬ ಚೆನ್ನಾಗಿ ಕಲ್ತಿದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ತರಬೇತಿಗೆ ಕರೆದುಕೊಂಡು ಬನ್ನಿ. ನಾವು ಏಪ್ರಿಲ್ 2ರಿಂದ ಏನು ಮಾಡ್ತಾ ಇದ್ದೀವಿ, ಈ ಒಂದು ನವೋದಯ, ಸೈನಿಕ, ಬೇರೆ ಬೇರೆ ವಸತಿ ಶಾಲೆಗಳ ಒಂದು ಸಿಲೆಬಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಆತ್ಮೀಯ ಪಾಲಕರೇ, ಈ ನಮ್ಮ ತರಗತಿ ಇವತ್ತು ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಈ ಒಂದು ತರಗತಿಯನ್ನು ಪ್ರಾರಂಭದಿಂದ ಕೊನೆಯವರೆಗೆ ತೋರಿಸಿ, ಹಾಗೆ ನಿಮ್ಮ ಮಕ್ಕಳು ನಾನು ಉತ್ತರ ಮಾಡೋದಕ್ಕಿಂತ ಮೊದಲೇ ನಿಮ್ಮ ಮಕ್ಕಳು ಉತ್ತರವನ್ನು ಮಾಡಿದರೆ ಅಥವಾ ಆನ್ಸರ್ ಕೊಟ್ಟಿದ್ದರೆ ನಮ್ಮ ವಿಡಿಯೋದ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಗುವಿನ ಉತ್ತರನ ನಮೂದಿಸಬೇಕು. ಓಕೆ, ಸೊ ಹಾಗೆ ನಾನು ಉತ್ತರವನ್ನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸರಿ ಇದೆ ಮತ್ತು ಎಷ್ಟರ ಮಟ್ಟಿಗೆ ತಪ್ಪಿದೆ, ಯಾವ ರೀತಿಗೆ ಇನ್ನೂ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಬನ್ನಿ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಓಕೆ, ಎಸ್, ಹಾಗಾದರೆ ಬನ್ನಿ. ಪ್ರಶ್ನೆ 1, ಪ್ರೀತಿಯ ವಿದ್ಯಾರ್ಥಿಗಳೇ ಕೇಳಿ. 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಕೇಳಿದಾರ, ಹೌದಿಲ್ಲ? ಸೊ ಹಾಗಾದರೆ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಏನು? ಓಕೆ, 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ನೋಡ್ಕೊಳ್ಳೋಣ. 4378 ಬರ್ಕೊಂಡ್ಬಿಡೋಣ. ಸೊ ಯಾವುದ್ರು 3ರ ಮುಖಬೆಲೆ ಕೇಳಿದಾರ ತಾನೆ. ಸೊ ಹಾಗಾದರೆ 3ಕ್ಕೆ ಇಲ್ಲಿದೆ. ಸೊ 3ರ ಮುಖಬೆಲೆ, ಮುಖ ಅಂದರೆ ಆ ಸಂಖ್ಯೆ ಏನಿರುತ್ತಾ, ಆ ಸಂಖ್ಯೆ ಅಂಕಿ ಏನಿರುತ್ತಾ ಅದೇ ಅದರ ಬೆಲೆಯಾಗಿರುತ್ತೆ, ಅದೇ ಅದರ ಮುಖಬೆಲೆ ಆಗಿರುತ್ತೆ. ಸೊ ಹಾಗಾದರೆ 3ರ ಮುಖಬೆಲೆ ಮೂರೇ, ಹೌದಾ? ಎಸ್, ಏನು ಕೇಳಾರ? ಸ್ಥಾನ ಬೆಲೆ. ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ನೋಡ್ತಾ ಹೋದರೆ ನಾವೇನು ಮಾಡ್ತಾ ಇದ್ದೀವಿ, ಬಲಗಡೆಯಿಂದ ಎಡಗಡೆಗೆ ಸ್ಥಾನಗಳನ್ನು ಎಣಿಕೆ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ 3 ಯಾವ ಸ್ಥಾನದಲ್ಲಿದೆ ಅಂತ ನೋಡ್ಕೋಬೇಕು. ಸೊ ಹಾಗಾದರೆ 3 ಯಾವ ಸ್ಥಾನದಲ್ಲಿದೆ ಅಂತ ನೋಡ್ಕುವ ಮೊದಲು ನೋಡಿ. ಸೊ ಇಲ್ಲಿ 8 ಬಿಡಿ ಸ್ಥಾನದಲ್ಲಿದೆ, ಬಿಡಿ. 10, 100, 4,000 ಸ್ಥಾನದಲ್ಲಿದೆ. ಹಾಗಾದರೆ 3ರ ಸ್ಥಾನ ಬೆಲೆ, 3 ಯಾವ ಸ್ಥಾನದಲ್ಲಿದೆ? 100ರಲ್ಲಿದೆ, ಅಂದರೆ 100ರ ಸ್ಥಾನದಲ್ಲಿದೆ. ಹಾಗಾದರೆ ಮುಖಬೆಲೆ ಎಷ್ಟೈತೆ? 3 ಐತೆ, 8 100. ಸೊ ಹಾಗಾದರೆ ಗುಣಾಕಾರ ಮಾಡಿ, 2 0ಗೆ 2 0, 3 1 3. ಹಾಗಾದರೆ ಎಷ್ಟಾಯಿತು? 3ರ ಮುಖಬೆಲೆ ಎಷ್ಟಾಯಿತು? 300 ಆಯಿತು. ಸೊ ಹಾಗಾದರೆ 3ರ ಸ್ಥಾನ ಬೆಲೆ 300 ಆದರೆ ಮುಖಬೆಲೆ 3 ಆಗಿದೆ. ಹಾಗಾದರೆ 3ರ ಮುಖಬೆಲೆ ಎಷ್ಟು? 3 ಇದೆ. ಸ್ಥಾನ ಬೆಲೆ ಎಷ್ಟಿದೆ? 300 ಇದೆ. ಸೊ ಹಾಗಾದರೆ ನೋಡಿ, ಮುಖಬೆಲೆ 3 ಕರೆಕ್ಟ್ ಇದೆ, ಬಟ್ ಸ್ಥಾನ ಬೆಲೆ 30 ಇದೆ. ಆಯ್ಕೆ 2 ಬರೋದಿಲ್ಲ. ಮುಖಬೆಲೆ 30 ಇದೆ, ಸೊ ಹಾಗಾದರೆ ಬರೋದಿಲ್ಲ. ಮುಖಬೆಲೆ 30 ಇದೆ, ಆಯ್ಕೆ 4 ಕೂಡ ಬರೋದಿಲ್ಲ. ಸೊ ಹಾಗಾದರೆ ಎಲ್ಲಿದೆ ನೋಡಿ, ಮುಖಬೆಲೆ 3, ಸ್ಥಾನ ಬೆಲೆ 300. ಸೊ ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ಆದರೆ, ಅಂದರೆ 16 ರೂಪಾಯಿ ಆದರೆ ಒಂದು ಪೆನ್ಸಿಲಿನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಈಗ ನಾನು 4 ಪೆನ್ಸಿಲ್ ತೆಗೆದುಕೊಂಡೆ, ಖರೀದಿ ಮಾಡಿದೆ. ಆ 4 ಪೆನ್ಸಿಲ್ಗಳ ಬೆಲೆ ಎಷ್ಟಪ್ಪ? 16 ರೂಪಾಯಿ ಅಂತ ಹೇಳಿದಾರೆ. ಹಾಗಾದರೆ ಒಂದು ಪೆನ್ಸಿಲಿನ ಬೆಲೆ ಎಷ್ಟು? ಅಂದರೆ 16 ರೂಪಾಯಿನ 4 ಪೆನ್ಸಿಲಿಗೆ ಹಂಚಿಬಿಡಬೇಕು, ಆಗ ಒಂದು ಪೆನ್ಸಿಲಿನ ಬೆಲೆ ಸಿಗುತ್ತೆ. ಸೊ ಹಾಗಾದರೆ ಏನು ಮಾಡ್ಬೇಕು, ನಾವು ಭಾಗಾಕಾರ ಮಾಡಬೇಕಾಗುತ್ತಾ? ಹೌದಾ? ಎಸ್, ಹಾಗಾದ್ರೆ ಬನ್ನಿ. 4 ಪೆನ್ಸಿಲ್ಗಳಿದಾವ, ಇರ್ತಕ್ಕಂಥ ಒಟ್ಟು ಹಣ ಎಷ್ಟೈತೆ? 16 ರೂಪಾಯಿ ಐತೆ. 4 4 16.
ಹೌದಿಲ್ಲ? ಸೊ 6ಕ್ಕೆ 6 ಹೋದರೆ 0, 1ರಲ್ಲಿ 1 ಹೋದ್ರೆ 0. ಹಾಗಾದರೆ ಸಿಕ್ತಲ್ಲ, ಒಂದು ಪೆನ್ಸಿಲಿನ ಬೆಲೆ ಅಥವಾ ಪೆನ್ನಿನ ಬೆಲೆ, ಹೌದಿಲ್ಲ? ಸೊ ಒಂದು ಪೆನ್ಸಿಲ್ ಬೆಲೆ ಎಷ್ಟಾಯ್ತು ಹಾಗಾದರೆ? 4 ರೂಪಾಯಿ ಆಯಿತು. ಆಪ್ಷನ್ ಎಲ್ಲೈತೆ? ಸೊ ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಸೊ 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ ಆದರೆ ಒಂದು ಪೆನ್ಸಿಲಿನ ಬೆಲೆ ಎಷ್ಟು? 4 ರೂಪಾಯಿ ಆಗುತ್ತಾ? 4 × 4 16 ಆಗುತ್ತಾ? ಸೊ ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ 1 ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಏನು ಕೇಳಿದಾರ? ಭಿನ್ನರಾಶಿಗೆ ಸಂಬಂಧಪಟ್ಟಂತೆ ಹೋಲಿಕೆ ಮಾಡಬೇಕಿದನ್ನ 5/8 3/8 ಹೋಲಿಸಿದರೆ ಏನಾಗುತ್ತೆ? ಹೌದಾ? ಓಕೆ, 5/8 3/8 ಹೋಲಿಸಿ ಅಂತಾರೆ. ಹೋಲಿಕೆ ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಅಂಶಗಳ ಬೆಲೆ ಬೇರೆ ಬೇರೆ ಇದೆ, ಛೇದಗಳು ಸಮ ಇದ್ದಾವೆ. ಹೌದಾ? ಛೇದಗಳ ಸಮವಿದ್ದು ಅಂಶದ ಬೆಲೆ ಯಾವುದು ದೊಡ್ಡದಿರುತ್ತಾ ಅದು ದೊಡ್ಡ ಭಿನ್ನರಾಶಿ, ಅಂಶದ ಬೆಲೆ ಯಾವುದು ಚಿಕ್ಕದಿರುತ್ತಾ ಅದು ಚಿಕ್ಕ ಭಿನ್ನರಾಶಿ ಆಗಿರುತ್ತದೆ. ಹಾಗಾದರೆ ನೋಡಿ, 5/8 ಮತ್ತು 3/8 ಇವುಗಳನ್ನು ಹೋಲಿಸಿದರೆ ಏನಾಗುತ್ತೆ ನೋಡಿ? 5/8 ಅನ್ನೋದು 3/8ಕ್ಕಿಂತ ಏನಾಗಿದೆ? ದೊಡ್ಡದಿದೆ. ಹೌದಿಲ್ಲ? ನಾನು ಹೇಳಿದ್ದೆ, ಛೇದಗಳು ಸಮವಿದ್ದಾಗ ಅಂಶಗಳು ಬೇರೆ ಬೇರೆಯಾಗಿದ್ದಾಗ ಅಂಶದ ಬೆಲೆ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ, ಅಂಶದ ಬೆಲೆ ಯಾವುದು ಚಿಕ್ಕದಿರುತ್ತೋ ಅದು ಚಿಕ್ಕ ಭಿನ್ನರಾಶಿ. ಹಾಗಾದರೆ 5/8 ಅನ್ನೋದು 3/8ಕ್ಕಿಂತ ದೊಡ್ಡದು. ಹೌದಿಲ್ಲ? ಸೊ ಹಾಗಾದರೆ ದೊಡ್ಡದು. ಆಯ್ಕೆ ಎಲ್ಲಿದೆ? ಎಸ್, ಆಯ್ಕೆ 2 ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, 178 ಡಿಗ್ರಿ ಎನ್ನುವುದು ಯಾವ ಕೋನಕ್ಕೆ ಉದಾಹರಣೆ ಇದೆ? ಯಾವ ಅಂದರೆ 178 ಡಿಗ್ರಿ ಎನ್ನುವುದು ಕೋನಕ್ಕೆ ವಿಧಾನ ಇದು. ಯಾವ ಕೋನಕ್ಕೆ ಅಂತ ಕೇಳಿದರು. 178 ಡಿಗ್ರಿ ಯಾವ ಕೋನಕ್ಕೆ ಒಂದು ಉದಾಹರಣೆ ಆಗಿದೆ? 178 ಡಿಗ್ರಿ. ಹೌದಿಲ್ಲ? ಇಲ್ಲಿ ನೋಡಿ, ಏನು ಕೇಳಿದಾರ? ವಿಶಾಲ ಕೋನ, ಲಘು ಕೋನ, ಲಂಬ ಕೋನ, ಸರಳ ಕೋನ. ನೋಡಿ, ಲಘು ಕೋನದ ಅಳತೆ ಏನಾಗಿರ್ಬೇಕಪ್ಪ ಅಂದರೆ, ಲಘು ಕೋನ ಯಾವಾಗಲೂ 0 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಇರಬೇಕು. 0 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಇತ್ತಂದರೆ ಲಘು ಕೋನ ಅಂತ ಕರಿತೀವಿ. ಹೌದಾ? ಇನ್ನು ಲಂಬ ಕೋನ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ. ಯಾವಾಗ 90 ಡಿಗ್ರಿ ಮೇಲ್ಪಟ್ಟಿರುತ್ತೆ. ಹೌದಿಲ್ಲ? ಸೊ 90 ಡಿಗ್ರಿಗೆ ಏನಾಗಿರುತ್ತೆ? ಸಮವಾಗಿರುತ್ತೆ. ಯಾವುದು? ಲಂಬ ಕೋನ. ಇನ್ನು ನೆಕ್ಸ್ಟ್ ಬನ್ನಿ, ವಿಶಾಲ ಕೋನ 90 ಡಿಗ್ರಿ ಮೇಲ್ಪಟ್ಟು ಎಷ್ಟು? 90 ಡಿಗ್ರಿ ಮೇಲ್ಪಟ್ಟು 180 ಡಿಗ್ರಿ ಒಳಗಡೆ ಇರುತ್ತದೆ. ಅಂದರೆ 90 ಡಿಗ್ರಿ ಮೇಲ್ಪಟ್ಟಿರಬೇಕು. 90 ಡಿಗ್ರಿ ಮೇಲ್ಪಟ್ಟಿರಬೇಕು ಮತ್ತು 180 ಡಿಗ್ರಿ ಒಳಗಡೆ ಇದ್ದರೆ ಅದಕ್ಕೆ ನಾವು ಏನಂತೀವಿ? ವಿಶಾಲ ಕೋನ ಅಂತೀವಿ. ಇಲ್ಲಿ ಎಷ್ಟಿದೆ? 178 ಡಿಗ್ರಿ ಅನ್ನೋದು ಯಾವುದಿದು? ವಿಶಾಲ ಕೋನಕ್ಕೆ ಉದಾಹರಣೆ ಇದು. 178 ಡಿಗ್ರಿ ಅನ್ನೋದು ವಿಶಾಲ ಕೋನಕ್ಕೆ ಉದಾಹರಣೆಯಾಗುತ್ತದೆ. ಇನ್ನು ಸರಳ ಕೋನ ಯಾವಾಗಲೂ ಏನಾಗಿರುತ್ತಾ? 180 ಡಿಗ್ರಿ ಇರುತ್ತದೆ. ಸರಳ ಕೋನ ಏನಾಗಿರುತ್ತಾ? 180 ಡಿಗ್ರಿ ಇರುತ್ತದೆ. ಸೊ ಇಲ್ಲಿ ನೋಡಬೇಕು, ಲಘು ಕೋನ 0 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಇರುತ್ತದೆ. ಲಂಬ ಕೋನ ಯಾವಾಗಲೂ 90 ಡಿಗ್ರಿಗೆ ಸಮನಾಗಿರುತ್ತದೆ. ವಿಶಾಲ ಕೋನ ಏನಾಗಿರುತ್ತಾ? 90 ಡಿಗ್ರಿ ಮೇಲ್ಪಟ್ಟು ಮತ್ತು 180 ಡಿಗ್ರಿ ಒಳಗಡೆ ಇತ್ತಪ್ಪ ಅಂದರೆ ವಿಶಾಲ ಕೋನ ಅಂತ ಕರಿತೀವಿ. ಸರಳ ಕೋನ ಯಾವಾಗಲೂ 180 ಡಿಗ್ರಿಗೆ ಏನಾಗಿರುತ್ತಾ? ಅದು ಸಮಾನವಾಗಿ ಇರುತ್ತದೆ. ಹೌದಾ? ರೈಟ್. ಮುಂದಿನ ಪ್ರಶ್ನೆ, ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶಾಲ ಕೋನ, ಆಯ್ಕೆ 1 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿದಾವೆ ಅಂತ ಕೇಳಿದಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಗಮನವಿಟ್ಟು ಕೇಳಬೇಕು. ಇಲ್ಲಿ 9 ಮೀಟ್ರ್ ಕೊಟ್ಟಾನ, ಆ 9 ಮೀಟ್ರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟ್ರ್ ಇದಾವ? ಸೊ ಹಾಗಾದ್ರೆ ನೋಡಿ, 1 ಮೀಟರ್ ಈಸ್ ಈಕ್ವಲ್ ಟು ಎಷ್ಟಪ್ಪ? 100 ಸೆಂಟಿಮೀಟರ್. ಕರೆಕ್ಟಾ? 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆದರೆ 9 ಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? ಪ್ರಶ್ನೆ. ಹೌದಿಲ್ಲ? ಸೊ ಹಾಗೆ ಮಾಡೋಣ, 9 × 100 ಮಾಡಿಬಿಡೋಣ. ಕ್ಲಿಯರಾ? ರೈಟ್.
2 0ಗೆ 2 0, 9 1 9, 900 ಸೆಂಟಿಮೀಟರ್ ಎಲ್ಲಿದೆ? ಸೊ ಆಯ್ಕೆ 2 ರೈಟ್ ಆನ್ಸರ್. ದೊಡ್ಡ ಮಾನದಿಂದ ಚಿಕ್ಕ ಮಾನಕ್ಕೆ ಬರಬೇಕಾದ್ರೆ ಗುಣಿಸ್ಬೇಕು, ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೋಗ್ಬೇಕಾದ್ರೆ ಭಾಗಿಸ್ಬೇಕು. ಓಕೆ, ನೋಡ್ರಿ ಮೀಟರ್ ಅನ್ನೋದು ದೊಡ್ಡದು, ಸೆಂಟಿಮೀಟರ್ ಅನ್ನೋದು ಚಿಕ್ಕದು. ಓಕೆ, ಸೊ 1 ಮೀಟ್ರಲ್ಲಿ 100 ಸೆಂಟಿಮೀಟರ್ ಇದ್ದರೆ 9 ಮೀಟ್ರಲ್ಲಿ ಎಷ್ಟು ಸೆಂಟಿಮೀಟರ್ ಇರುತ್ತೆ? 9 × 100 900 ಸೆಂಟಿಮೀಟರ್. ಸೊ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, 20 ರಿಂದ 30 ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳಂದರೆ ವಿದ್ಯಾರ್ಥಿಗಳು ನೀವು ಒಂದು ನೆನಪಿಟ್ಕೋಬೇಕು, ಯಾವುದೇ ಅಂಕೆ ಕೇವಲ 2 ಅಪವರ್ತನಗಳಿಂದ ಮಾತ್ರ ಭಾಗವಾಗ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ನಾವು ಕರಿತಾ ಇದ್ದೀವಿ. ಯಾವ ಸಂಖ್ಯೆ 2 ಅಪವರ್ತನಗಳಿಂದ ಭಾಗವಾಗ್ತಾ ಇದೆ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾದ್ರೆ ಮಾತ್ರ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಯಾವ ಅಂಕೆಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರ್ತಾವ ಅಂದರೆ ಒಂದು ಮತ್ತು ಅದೇ ಅಂಕೆ ಬಿಟ್ಟು ಬೇರೆ ಅಂಕೆಯಿಂದಲೂ ಭಾಗವಾದರೆ ಅದಕ್ಕೆ ನಾವೇನಂತೀವಿ? ವಿಭಾಜ್ಯ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಅಂತ ನಾವು ಕರಿತಾ ಇದ್ದೀವಿ. ಹೌದಿಲ್ಲ? ಸೊ ಹಾಗಾದರೆ ಬನ್ನಿ ಇಲ್ಲಿ ನೋಡ್ರಿ, 20 ರಿಂದ 30 ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಹೌದಿಲ್ಲ? ಸೊ ಯಾವ್ಯಾವ 20 ರಿಂದ 30 ನಡುವೆ ಮಧ್ಯದಲ್ಲಿ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ನೋಡಿ. 20 ಭಾಳ ನೋಡಿ, 20 ಯಾವ ಅಂಕಿಯಿಂದ ಭಾಗ ಹೋಗುತ್ತಾ? 1 ರಿಂದ ಭಾಗ ಹೋಗುತ್ತಾ? 2 ರಿಂದ ಭಾಗ ಹೋಗುತ್ತಾ? ಹೌದಿಲ್ಲ? 4 × 20 4 ರಿಂದ ಭಾಗ ಹೋಗುತ್ತಾ? 5 ರಿಂದನೂ ಭಾಗ ಹೋಗುತ್ತಾ? ಸೊ ಹಾಗಾದರೆ ಇನ್ನು ಭಾಳಷ್ಟು ಅಂಕಿಯಿಂದ ಭಾಗ ಹೋಗ್ತಾ ಇದೆ. ಹೌದಿಲ್ಲ? ಸೊ 20 ಅನ್ನೋದು, ಸೊ ಹಾಗಾಗಿ ನಾವು 20 ಅನ್ನೋದು ಅದು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತೇನೆ. ಹೌದಾ? ನೆಕ್ಸ್ಟ್ 21 ತಗೋರಿ. 21 ನೋಡಿ, 1 ರಿಂದ ಹೋಗುತ್ತಾ? 7 ರಿಂದ ಹೋಗುತ್ತಾ? 3 ರಿಂದ ಹೋಗುತ್ತಾ? ಮತ್ತು 21 ರಿಂದನೂ ಹೋಗುತ್ತಾ? ಸೊ ಹಾಗಾದರೆ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಅಂಕೆ ಕೂಡ ಅಲ್ಲ. ಹೌದಿಲ್ಲ? ಸೊ 22 ಕೂಡ ಹೋಗೋದಿಲ್ಲ. 22 ಬೇರೆ ಬೇರೆ ಅಂಕಿಯಿಂದ ಹೋಗುತ್ತಾ? 1 ರಿಂದ ಹೋಗುತ್ತಾ? 2 ರಿಂದ ಹೋಗುತ್ತಾ? ಕ್ಲಿಯರಾ? 2 ರಿಂದ ಹೋಗುತ್ತಾ? 11 ರಿಂದನೂ ಹೋಗುತ್ತಾ? ಹೌದಿಲ್ಲ? ಮತ್ತು ಅದೇ ಅಂಕೆ 22 ರಿಂದನೂ ಹೋಗುತ್ತಾ? ಸೊ ಹಾಗಾದರೆ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಬನ್ನಿ. ಹೌದಿಲ್ಲ? ಈಗ 23 ನೋಡ್ರಿ, 1 ರಿಂದ ಹೋಗುತ್ತಾ? 23 ರಿಂದ ಭಾಗ ಹೋಗುತ್ತೆ. ಇದು ಅವಿಭಾಜ್ಯ ಸಂಖ್ಯೆ. 1 ರಿಂದ ಹೋಗುತ್ತಾ ಮತ್ತು 23 ರಿಂದನೂ ಭಾಗ ಹೋಗುತ್ತೆ. ಹಾಗೆ 24 ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದಾವ, ಅದು ಭಾಗ ಹೋಗುವುದಿಲ್ಲ. ಹಾಗೆ 25 ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದಾವ. 26 ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದಾವ. 27 ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳು. 28 ಕೂಡ 2ಕ್ಕಿಂತ ಹೆಚ್ಚು ಅಪವರ್ತನಗಳು. ಸೊ ನೆಕ್ಸ್ಟ್ ಬರೋದು ಯಾವುದು? 29. ಇದಕ್ಕೆ ಕೇವಲ 2 ಅಪವರ್ತನಗಳಿದಾವೆ, 1 ಮತ್ತು ಅದ ಅಂಕಿಯಿಂದ ಮಾತ್ರ ಭಾಗ ಹೋಗುತ್ತಾ? ಸೊ ಹಾಗಾದರೆ 29 ಮತ್ತು 23 ಇವು 20 ರಿಂದ 30 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು. ಸೊ ಆಯ್ಕೆ 2 ರೈಟ್ ಆನ್ಸರ್. ಕ್ಲಿಯರ್? ಸೊ ಅವಿಭಾಜ್ಯ ಸಂಖ್ಯೆ ಎಂದರೆ ಯಾವ ಅಂಕೆ ಕೇವಲ 2 ಅಪವರ್ತನಗಳಿಂದ ಭಾಗ ಹೋಗುತ್ತೆ ಅಂದರೆ 1 ಮತ್ತು ಅದೇ ಅಂಕೆಯಿಂದ ಯಾವ ಅಂಕೆ ಭಾಗ ಹೋಗುತ್ತೋ ಅವುಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7 ನೋಡಿ. 1 ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ ಅಂತ ಕೇಳಿದಾರೆ. ವರ್ಗ ಸಂಖ್ಯೆಗಳು ನೋಡಿ, ವರ್ಗ ಸಂಖ್ಯೆಗಳಂದರೆ ಆ ಅಂಕಿಗೆ ಏನು ಮಾಡಿರಬೇಕು? ಡಬಲ್ ಮಾಡಿರಬೇಕು. ಹೌದಾ? 1 ರಿಂದ 50ರವರೆಗೆ ಇರ್ತಕ್ಕಂಥ ವರ್ಗ ಸಂಖ್ಯೆಗಳು ಎಷ್ಟು ನೋಡ್ರಿ. 1 1 1, 2 2 4, 3 3 9, 4 4 16. ನೋಡಿ ಇವೆಲ್ಲ ವರ್ಗ ಸಂಖ್ಯೆಗಳು. 5 5 25 ಅನ್ನೋದು ವರ್ಗ ಸಂಖ್ಯೆ. 6 6 36 ಅನ್ನೋದು ಕೂಡ ಒಂದು ವರ್ಗ ಸಂಖ್ಯೆ. 7 7 49 ಅನ್ನೋದು ಕೂಡ ವರ್ಗ ಸಂಖ್ಯೆ. ಸಾಕು 50ರವರೆಗೆ ಅಂತ ಕೇಳ್ಯಾರ. ಮತ್ತು 8 8 64 ಆಗುತ್ತೆ. 64 ಅನ್ನೋದು ಅದೊಂದು 50ಕ್ಕಿಂತ ದೊಡ್ಡದಾದ ವರ್ಗ ಸಂಖ್ಯೆ ಆಗುತ್ತೆ ಅದು. ಸೊ ಹಾಗಾಗಿ ಬರೋದಿಲ್ಲ. ಎಷ್ಟಿದೆ ನೋಡ್ರಿ, 1 2 3 4 5 6 7. ಹಾಗಾದರೆ ಎಷ್ಟಿದಾವ? 7 ವರ್ಗ ಸಂಖ್ಯೆಗಳು ಕಂಡು ಬರ್ತವೆ. ಎಲ್ಲಿ? 1 ರಿಂದ 50ರವರೆಗೆ ಬರ್ತಕ್ಕಂಥ ವರ್ಗ ಸಂಖ್ಯೆಗಳು ಎಷ್ಟಿದಾವ? 7 ಇದಾವ. ಸೊ ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. 12 ಗಂಟೆಗಳುಳ್ಳ ಒಂದು ಗಡಿಯಾರದ ಪ್ರಕಾರ 14 ಗಂಟೆ ಆದರೆ
14 ಗಂಟೆ ಅಂದರೆ ಏನು ಅಂದರೆ 12 ಗಂಟೆ ನಾವು ಟೈಮ್ ತೊಗೊಂಡು ಅದನ್ನು 14 ಗಂಟೆಗೆ ಹೋಲಿಕೆ ಮಾಡಿದರೆ ಏನಾಗಿರುತ್ತಾ ಅಂತ ಕೇಳಿದ್ರು ಪ್ರಶ್ನೆ. ಹೌದಾ? ಸೊ ಹಾಗಾದ್ರೆ ಈ ಥರ ಇದ್ದಾಗ ಏನು ಮಾಡಬೇಕು ನೋಡಿ ಮಕ್ಕಳೇ, 1ರಿಂದ 12 ಅಪ್ಪ, 12 ಗಂಟೆ ಆಯಿತಾ, 12, 13, 14. ಸೊ 12 ಆದಮೇಲೆ ಎಷ್ಟು ಬರೋಕೆ 1 ಬರುತ್ತೆ, 1 ಕೂಡಿಸಿದ್ರೆ 13 ಆಯಿತು, 2 ಕೂಡಿಸಿದ್ರೆ 14 ಆಯ್ತು. ಹಾಗಾದರೆ 2 ಗಂಟೆ ಯಾವುದು? 12 ಆದಮೇಲೆ ಮಧ್ಯಾಹ್ನ ತಾನೇ, 2 PM. ಅವಾಗ ಏನು ಮಾಡಬೇಕು? ಸೊ ಇಲ್ಲ ಸರ್ ನನಗೆ ಇನ್ನೂ ಸ್ವಲ್ಪ ಕ್ರಮಬದ್ಧವಾಗಿ ಬೇಕಂದರೆ 14 ಗಂಟೆಯಲ್ಲಿ ನಾವೇನು ಮಾಡೋಣ, 12 ಗಂಟೆಯನ್ನು ಕಳೆದು ಬಿಡೋಣ. ಹೌದಾ? 0, 0, 4ರಾಗ 2 ಹೋದರೆ 2, 1ರಲ್ಲಿ 1 ಹೋದರೆ 0. ಸೊ 12 ನಂತರ ಬರೋದು ಮಧ್ಯಾಹ್ನ ಆಗಿರುತ್ತೆ. ಸೊ ಹಾಗಾದರೆ 2 PM ಅಂದರೆ ಪೋಸ್ಟ್ ಮೆರಿಡಿಯನ್ ಅಂತ ಕರಿತೀವಿ ನಾವು, ಮೇಡಿಯಮ್. ಸೊ ಹಾಗಾದರೆ 2 PM ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಓಕೆ, ಸೊ ಅಪರಾಹ್ನ 2 ಆಗಿದೆ. ಓಕೆ, ನೆಕ್ಸ್ಟ್, ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿದಪ್ಪ? ಅಧಿಕ ವರ್ಷ ಎಂದರೆ ಅದು ನೋಡಿ, ಒಂದು ವರ್ಷಕ್ಕೆ 365.25 ದಿನಗಳಂತ ಬರ್ತಾವೆ. ಅಧಿಕ ವರ್ಷ ಅಂದರೆ ಪ್ರತಿ 4 ವರ್ಷಕ್ಕೆ 1 ದಿನ ಪ್ಲಸ್ ಆಗುತ್ತಾ ಹೋಗುತ್ತೆ. ಅದು ಫೆಬ್ರವರಿ 29 ದಿನ 1 ದಿನ ಪ್ಲಸ್ ಮಾಡ್ತೀವಿ. ಯಾವಾಗ? ಪ್ರತಿ 4 ವರ್ಷಕ್ಕೆ ಒಂದು ಸಾರಿ ಒಂದು ಅಧಿಕ ವರ್ಷ ಬರುತ್ತೆ. ಹಾಗಾದರೆ ಅಧಿಕ ವರ್ಷದಲ್ಲಿರ್ತಕ್ಕಂಥ ದಿನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಅದು 366 ದಿನಗಳು. ಸೊ ಹಾಗಾದರೆ ಆಪ್ಷನ್ 3 ರೈಟ್ ಆನ್ಸರ್. ನಾರ್ಮಲ್ ಆಗಿ ಏನಂತೀವಿ ನಾವು 365 ದಿನ ಅಂತೀವಿ, ಆದರೆ ಪ್ರತಿ 4 ವರ್ಷಗಳಿಗೊಮ್ಮೆ 1 ದಿನ ಪ್ಲಸ್ ಆಗುತ್ತೆ, ಅದಕ್ಕೆ ನಾವು ಅಧಿಕ ವರ್ಷ ಅಂತ ನಾವು ಕರಿತೀವಿ. ಸೊ ಅಧಿಕ ಅಂದ್ರೇನು ಹೆಚ್ಚಿಗೆ ಆಗುತ್ತೆ ವರ್ಷದಲ್ಲಿ 1 ದಿನ. ನೋಡಿರಿ, 4ರ ಅಪವರ್ತನಗಳು ಅಂದರೆ 4 ಯಾವ್ಯಾವ ಮಗ್ಗಿಂದ ಭಾಗ ಹೋಗುತ್ತಾ ಅಂತ ಕೇಳಿದಾರೆ. ಓಕೆ, ಸೊ 4ರ ಅಪವರ್ತನಗಳನ್ನು ನೋಡಬೇಕಾದ್ರೆ ನೋಡಿ, 4ರ ಅಪವರ್ತನ 4 = 1ರಿಂದ ಭಾಗ ಹೋಗುತ್ತಾ, 2ರಿಂದನೂ ಭಾಗ ಹೋಗುತ್ತಾ, 3ರಿಂದ ಹೋಗಲ್ಲ, 4ರಿಂದನೂ ಹೋಗುತ್ತಾ, ಮುಗೀತಲ್ಲ. 1, 2, 4 ನೋಡ್ರಿ, 4ರಿಂದ ಹೋಗುತ್ತೆ. ಸೊ ಆಪ್ಷನ್ 1ರಲ್ಲಿ 4 ಇಲ್ಲ, ಕ್ಯಾನ್ಸಲ್. ಆಪ್ಷನ್ 2ರಲ್ಲಿ 4 ಇಲ್ಲ, ಆಪ್ಷನ್ 3ರಲ್ಲಿ 3 ಐತೆ. ಸೊ ಇದು ಬರೋದಿಲ್ಲ. ಸೊ ಆಪ್ಷನ್ 4 ರೈಟ್ ಆನ್ಸರ್. ಇವು 4ರ ಅಪವರ್ತನಗಳು. ಓಕೆ, ಸೊ ಈ ರೀತಿಗೆ ಏನಪ್ಪ ಅಂದರೆ ನಿಮ್ಮ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸಂಬಂಧಪಟ್ಟಂಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಪ್ರೀತಿಯ ವಿದ್ಯಾರ್ಥಿಗಳ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನ ಈ ಒಂದು ಸಂಸ್ಥೆ ಪ್ರಸ್ತುತ 4ನೇ ವರ್ಷ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಸೊ ಪಾಲಕರ ಒಂದು ಪೋಷಕರ ಒಂದು ಮಾರ್ಗದರ್ಶನದಲ್ಲಿ ಅವರ ಪ್ರೋತ್ಸಾಹ ಮತ್ತು ಬೆಂಬಲದ ಜೊತೆಗೆ ನಾವು ಅತಿ ಹೆಚ್ಚು ಸೈನಿಕ, ನವೋದಯ, ಹೀಗೆ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಮಾಡ್ತಾ ಇವತ್ತು ನಾವು ಈ ಒಂದು ದಿಶೆಯಲ್ಲಿ ಮುನ್ನುಗ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಪಾಲಕ ಪೋಷಕರು. ಸೊ ಹಾಗಾದರೆ 2026ನೇ ಸೈನಿಕ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳು. ಅಷ್ಟೇ ಅಲ್ಲದೆ 2026-27ನ ಕಿತ್ತೂರು ಸೈನಿಕ ವಸತಿ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ 2026-27ನೇ ಸಾಲಿನಲ್ಲಿ ಈ ಒಂದು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ 97.50 ಅಂಕಗಳನ್ನು ಪಡೆದುಕೊಂಡು ಆಯ್ಕೆಯಾಗಿರ್ತಕ್ಕಂಥ ಯಶ್ ಶೇಖರಪ್ಪ ಮೆದಿಕಿನಾಳ ತಾಂಡ ಈ ಒಬ್ಬ ವಿದ್ಯಾರ್ಥಿ ಕೂಡ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಸಿದ್ಧಾರ್ಥ ನವೀನ್ ಕುಮಾರ್ 96.25 ಅಂಕಗಳನ್ನು ತೆಗೆದುಕೊಂಡಿದ್ದಾನೆ. ಹಾಗೆ ದಿಲೀಪ್ ಗೌಡ ಹಸನ್ಕಲ್ 95 ಅಂಕಗಳನ್ನು ಪಡೆದುಕೊಂಡಾನ. ಇನ್ನು ವಿಶ್ವನಾಥ ಹನುಮಂತರಾಯ ಈ ಒಂದು ಯಾದಗಿರಿಗೆ ಕಾಮನಟ್ಟಿಗೆ ಒಂದು ಗ್ರಾಮದಿಂದ ಬಂದಂಥ ಹುಡುಗ 95 ಅಂಕಗಳನ್ನು ಪಡೆದುಕೊಂಡು ಈ ಒಂದು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಅಭಿನಂದನೆಗಳು ಮತ್ತು ಹೃದಯಪೂರ್ವಕ ನಾವು ನಮ್ಮ ಶಿಕ್ಷಕ ವರ್ಗಗಳು ಸಹ ಅವರಿಗೆ ಹಾರೈಸ್ತಾ ಇದ್ದೀವಿ. ಹಾಗಾದರೆ ಪ್ರೀತಿಯ ಪಾಲಕರೇ, ನಿಮ್ಮ ಮಕ್ಕಳು ಕೂಡ ಏನಪ್ಪ ಅಂದರೆ ಇದೇ ರೀತಿಯ ಒಂದು ನವೋದಯ ಶಾಲೆ ಆಗಿರ್ಬೋದು, ಹೀಗೆ ಸೈನಿಕ ಶಾಲೆ ಆಗಿರ್ಬೋದು, ಕಿತ್ತೂರು ಕನ್ಯಾ ವಸತಿ ಶಾಲೆ ಆಗಿರ್ಬೋದು, ಬೇರೆ ಬೇರೆ ವಸತಿ ಶಾಲೆಗೆ ನಿಮ್ಮ ಮಕ್ಕಳು ಆಯ್ಕೆ ಆಗಬೇಕಂದ್ರೆ ಹಿಂದೆ ಭೇಟಿ ಕೊಡಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು. ಈ ನಮ್ಮ ಸಂಸ್ಥೆ ಯಾವುದೇ ರೀತಿಯ ಒಂದು ಶಿಕ್ಷಣದಲ್ಲಿ ರಾಜಿ ಆಗುವುದಿಲ್ಲ. ಸೊ ಕಡಿಮೆ ಫೀಸಲ್ಲಿ ಉನ್ನತ ಗುಣಮಟ್ಟದ ಕ್ವಾಲಿಟಿ ಎಜುಕೇಷನ್ ಅಪ್ಪ ಅಂದರೆ ನಮ್ಮ ಸಂಸ್ಥೆ ನೀಡ್ತಾ ಇದೆ. ಸೊ ಹಾಗಾದರೆ ನಾವು ಈ ಒಂದು ನವೋದಯ ತರಬೇತಿ
ಒಂದು ಕ್ಲಾಸಸ್ಗಳನ್ನು ಏಪ್ರಿಲ್ 2ರಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇನ್ನು ತಡ ಮಾಡಬೇಡಿ, ಆದಷ್ಟು ಬೇಗ ಪಾಲಕರು ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡಿಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಒಂದು ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡ್ತೀವಿ. ಹಾಗೆ ನಿಮ್ಮ ಮಕ್ಕಳ ಒಂದು ಪ್ರವೇಶನ ಕೂಡ ನಾವು ಪಡ್ಕೊಳ್ತೀವಿ. ಸೊ ನೆನಪಿರಲಿ, ಏಪ್ರಿಲ್ 2ರಿಂದ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ನವೋದಯ ಸಿಲೆಬಸ್ ಪ್ರಾರಂಭ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿಸಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಂದನೆಗಳು.